ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಹಿತ ದೆಹಲಿಯ ಜಂತರ್ ಮಂತರ್ನಲ್ಲಿ ಅತಿ ದೊಡ್ಡವಾದಂತಹ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಬಿಜೆಪಿಯವರು ಇದನ್ನ ಪೂರ್ತಿಯಾಗಿ ವಿರೋಧವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ವಿರೋಧ ಮಾಡ್ತಾ ಇರುವಂತದ್ದು ಯಾಕೆ? ನಿಜವಾಗ್ಲೂ ತೆರಿಗೆ ಏನಂದ್ರೆ ಕರ್ನಾಟಕಕ್ಕೆ ಬರುವಂತಹ ತೆರಿಗೆಯ ಪಾಲು ಖೋತಾ ಆಗ್ತಾ ಇದೆಯಾ ಅನ್ನುವಂತ ಮಾತಾಡೋದಕ್ಕೆ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಸರ್, ಇದು ನಿಜವಾಗ್ಲೂ ಆಗ್ತಿರೋದೇನು ಅಂತ, ಯಾಕಂದ್ರೆ ಎರಡು ಕಡೆಯಿಂದ ಆರೋಪ ಪ್ರತ್ಯಾರೋಪಗಳೇ ಬರ್ತಿದಾವೆ. ರಿಯಾಲಿಟಿ ಏನು ಅಂತ? 2023 ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ಸಿನ ಟೂರಿಂಗ್ ಟಾಕೀಸ್ ಹೋಯಿತು. 40% ಭ್ರಷ್ಟಾಚಾರ ಅಂತೇಳಿ ಹೇಳಿದ್ರು, ಕಮಿಷನ್ ತಗೋತಾರೆ ಅಂತೇಳಿ ಹೇಳಿದರು, PSI ಹಗರಣ ಅಂತಂದ್ರು, ಬಿಟ್ಕಾಯಿನ್ ಅಂತಂದ್ರು. ಕಾಂಗ್ರೆಸ್ಸಿನ ಟೂರಿಂಗ್ ಟಾಕೀಸ್ ಒಳ್ಳೊಳ್ಳೆಗೆ ಹೋಗ್ಬಿಟ್ಟು ಇದನ್ನೇ ತಮಟೆ ಹೊಡೆದ್ರು. ಸರ್ಕಾರ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ 40%ದು ಯಾವುದಾದ್ರೂ ಒಂದಾರು ದಾಖಲೆ ತೆಗೆದುಬಿಟ್ಟು ಪ್ರೂವ್ ಮಾಡಿದಾರಾ? PSI ಹಗರಣದ ಬಗ್ಗೆ ಏನಾದರೂ ತನಿಖೆ ಆಗಿದೆಯಾ? ಬಿಟ್ಕಾಯಿನ್ ಹಗರಣದ ಬಗ್ಗೆ ಏನಾದರೂ ತನಿಖೆ ಆಗಿದೆಯಾ? ಅಂದರೆ ಸುಳ್ಳು ಹೇಳ್ಕೊಂಡು ಊರು ತುಂಬ ತಮಟೆ ಹೊಡ್ಕೊಂಡು ಚುನಾವಣೆಯಲ್ಲಿ ಗೆದ್ಕೊಂಡು ಬಂದರು. ಗೆದ್ದಾದ ಕೂಡಲೇ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಬಂದಿದ್ದು ಅವ್ರ ಕಾಲ್ಗುಣ ಹೆಂಗಿತ್ತು ಅಂತಂದರೆ ರಾಜ್ಯಾದ್ಯಂತ ಬರ ಶುರುವಾಗ್ಬಿಡ್ತು. ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ರಾಜ್ಯಾದ್ಯಂತ ಮಳೆಯೋ ಮಳೆ, ಸಿದ್ದರಾಮಯ್ಯನವ್ರು ಬಂದರೆ ಬರೋನೇ ಬರ. ಹೀಗೆ ಬರ ಶುರುವಾಯಿತು. ಕಾವೇರಿ ಗಲಾಟೆ ಶುರುವಾಯಿತು. CWRCನಲ್ಲಿರ್ಬೋದು, ರೆಗ್ಯುಲೇಟರಿ ಕಮಿಷನ್ ಇರ್ಬೋದು, ಅಥವಾ CWMA ಇರ್ಬೋದು, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ರಾಜ್ಯದ ಅಹವಾಲನ್ನು ಮಂಡಿಸೋಕ್ಕೆ ಹೋದರು. ನಮ್ಮ ಡ್ಯಾಮ್ಗಳು ಬರಿದಾಗಿದ್ದಾವೆ ಅಂತ ಹೇಳಿದ್ರು ಕೂಡ 25,000 ಕ್ಯೂಸೆಕ್ಸ್ ವಾಟರ್ನ ಪ್ರತಿನಿತ್ಯ ಬಿಡಿ, 15,000 ಬಿಡಿ, 10,000 ಬಿಡಿ, 5,000 ಬಿಡಿ, ಒಂದು ದಿನನೂ ಕೂಡ ರಾಜ್ಯಕ್ಕೆ ನ್ಯಾಯನೇ ಸಿಗಲಿಲ್ಲ. ಈ ಮಧ್ಯದಲ್ಲಿ ಸ್ಟಾಲಿನನ್ನು ಎಲ್ಲರನ್ನೂ ಕರ್ಕೊಂಬಂದು ಇಂಡಿಯಾ ಅಲಯನ್ಸ್ ಅಂತೇಳಿ ಹೇಳಿ ಕೈ ಎತ್ತಿಬಿಟ್ಟು ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಅಂತೇಳಿ ಬೊಬ್ಬೆ ಹೊಡೆದ್ರು. ಆಯಿತು, ಕಾವೇರಿನ ಉಳಿಸ್ಕೊಳಕ್ಕೆ ನೋಡಿಲ್ಲ, ಇಂಡಿಯಾ ಅಲಯನ್ಸನ್ನು ಫಸ್ಟ್ ಮಾಡ್ಕೊಳಕ್ಕೆ ಹೋದ್ರು. ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತೇಳಿ ಆಯ್ತು. ಕಾವೇರಿನಲ್ಲಿ ಹಿಂದೆ ಒಂದಂತೆ ಸೆಟ್ ಬ್ಯಾಕ್ಗಳು ಆಗ್ತಾ ಹೋದಾಗ ಹಿನ್ನಡೆ ಆದ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು, ಕೇಂದ್ರ ಸರ್ಕಾರ ಸುಮ್ಮನೆ ಇದೆ, ಕರ್ನಾಟಕ ಸಹಾಯಕ್ಕೆ ಬರ್ತಿಲ್ಲ ಅಂತೇಳಿ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಬೊಬ್ಬೆ ಶುರು ಮಾಡಿದ್ರು. ಮತ್ತೆ ಸರಿ ಟೂರಿಂಗ್ ಟಾಕೀಸ್ ಶುರುವಾಯಿತು. ಅಲ್ಲಿ ಹೋಗಿ ಇದನ್ನೇ ಮಾತಾಡೋಕ್ಕೆ ಶುರು ಮಾಡಿರು. ಆಯಿತು, ಸಿದ್ದರಾಮಯ್ಯನವರಿಗೆ ಇಂಡಿಯಾ ಅಲಯನ್ಸ್ ಅಂತ ಹೇಳ್ಬಿಟ್ಟು ಸ್ಟಾಲಿನ ಕರ್ಕೊಂಬಂದು ಕೈ ಎತ್ಕೊಳ್ಳೋಕ್ಕಾಗುತ್ತೆ? ಇವಾಗ ನಮ್ಮನ್ನು ಷಂಡ್ರು, ದಂಡಪಿಂಡಗಳು ಅಂತಲೋ, ಮಂಡಿಯೂರವರು ಅಂತೆಲ್ಲ ಹೇಳ್ತಾರಲ್ಲ, ನೀವು ಭಾಳ ಗಂಡಸ್ತನ ಇರೋರಲ್ಲ ಸರ್. ಅವತ್ತು ಸ್ಟಾಲಿನ್ಗೆ ನಿಮ್ಮ ದೋಸ್ತೆ ಅಲ್ವಾ, ಸ್ಟಾಲಿನ್ ನೋಡಪ್ಪ ಇಲ್ಲಿ ಡ್ಯಾಮ್ಗಳು ಬರಿದಾಗಿದ್ದಾವೆ, ದಯವಿಟ್ಟು ನೀನು ಈ ಥರ ಎಲ್ಲ ತೆಗಿಬೇಡ ಅಂತೇಳ್ಬಿಟ್ಟು ಒಂದು ಫೋನ್ ತೊಗೊಂಡು ಹೇಳ್ಬೋದಿತ್ತಲ್ವಾ? ಎರಡೂ ರಾಜ್ಯಗಳು ಒಪ್ಪಿದ್ರೆ ಮಾತ್ರ ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗ್ಬೋದೇ ಹೊರತು ಒಂದು ರಾಜ್ಯಕ್ಕೋಸ್ಕರ ಒಪ್ಪಕ್ಕಲ್ಲ. ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಕ್ರೈಸಿಸ್ ಶುರುವಾದ್ರೆ ಮಾತ್ರ ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗ್ಬೋದಿತ್ತು. ಇದರ ಜ್ಞಾನ ಒಂದು ಮೂಲತಃ ವಕೀಲರಾಗಿರುವಂಥ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವಾ? ಆಗಲೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡಿರು. ಈಗ ಕಾಂಗ್ರೆಸ್ನ ಟೂರಿಂಗ್ ಟಾಕೀಸು ಡೆಲ್ಲಿಯ ಜಂತರ್ ಮಂತರಿಗೆ ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದರೆ, 7 ತಿಂಗಳಾಯ್ತು ಅವ್ರು ಅಧಿಕಾರಕ್ಕೆ ಬಂದು, 7 ರೂಪಾಯಿ ಅನುದಾನ ತರಲಿಲ್ಲ, ಒಂದು ಕೆಲಸನೂ ಮಾಡಲಿಲ್ಲ. ಎಕ್ಸ್ಚೆಕರ್ ಅಂತಂದ್ರೆ ನಮ್ಮ ಏನು ಖಜಾನೆ ಇದೆಯಲ್ಲ ಬರಿದಾಗ ಹೋಗ್ಬಿಟ್ಟಿದೆ. ಗ್ಯಾರಂಟಿ ಸ್ಕೀಮ್ಗಳಿಗೆ ಒಂದಷ್ಟು ಕಳೆದು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವ್ರ ಪರ್ಸೆಂಟೇಜ್ ಏನಿದೆಯಲ್ಲ, GST ಥರ ಇವ್ರದ್ದೊಂದು ಟ್ಯಾಕ್ಸ್ ಇದೆಯಲ್ವಾ, ಕಾಂಗ್ರೆಸ್ ಟ್ಯಾಕ್ಸ್ ಅದು ನಮ್ಮದು CGST ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಅಲ್ಲ, ಅದು ಕಾಂಗ್ರೆಸ್ ಟ್ಯಾಕ್ಸ್, ಅದು ಕಾಂಗ್ರೆಸ್ GST. ಅದನ್ನು ಆ CGST ಹಾಕ್ತಿದ್ದಾರೆ. ಅಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಪರಿಸ್ಥಿತಿ ಏನಂದರೆ, SGST ಅಂತ ಹೇಳ್ಬಿಟ್ಟು ಸ್ಟೇಟ್ GST ಅಂತ ಅದನ್ನು ಸರ್ಕಾರ ಹಾಕುತ್ತೆ, CGST ಅಂತ ಕಾಂಗ್ರೆಸ್ GST ಅಂತ ಅದನ್ನು ಸರ್ಕಾರ ಹಾಕುತ್ತೆ ಕಾಂಟ್ರಾಕ್ಟ್ ಮೇಲೆ. ಹಾಕಿ ಎಲ್ಲ ಕಡೆ ಬರಿದಾಗಿದೆ, ಒಂದು ಯೋಜನೆಗಳು ನಡೀತಾ ಇಲ್ಲ. ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರನ ಮತ್ತೊಂದು ಸರಿ ಬೈದು ಲೋಕಸಭಾ ಚುನಾವಣೆಯಲ್ಲಿ ಜನರನ್ನು ಮಂಗ್ಯ ಮಾಡಬೇಕು ಅಂತ ಬಂದಿದ್ದಾರೆ. ಆದರೆ ನಾನು ಇವರಿಗೆ ಹೇಳೋದು ಇಷ್ಟೇ, ನಾವು ಷಂಡ್ರೋ, ಗಂಡಸ್ತನ ಇರೋರು, ದಂಡಪಿಂಡಗಳು ಕರ್ನಾಟಕದ ಹಿತಾಸಕ್ತಿ ಪರವಾಗಿ ಹೋರಾಟ ಮಾಡಿದೀವೋ ಇಲ್ಲ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. 2014ರಲ್ಲೂ ನೀವೇ ಮುಖ್ಯಮಂತ್ರಿ ಆಗಿದೆ, ಅವಾಗ 17 ಸೀಟ್ ಕೊಟ್ಟರು. 2019ರಲ್ಲಿ ನಿಮ್ಮ ಮೈತ್ರಿ ಸರ್ಕಾರ ಇತ್ತು, ಅವಾಗ 25 ಸೀಟ್ ಕೊಟ್ಟರು. ಈಗ ನೀವು ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಿರಿ 2024ರಲ್ಲಿ. ಕರ್ನಾಟಕ ಜನ ತೀರ್ಮಾನ ಮಾಡ್ತಾರೆ. 28ಕ್ಕೆ 28 ಕೊಡಬೇಕು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಆದರೆ ನಿಮ್ಮ ಹತ್ರ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಇಲ್ಲ ಅನ್ನೋದನ್ನ ನಿಮ್ಮ ಹತ್ರ ನಾವು ಗಂಡಸ್ತನನೋ ಅಥವಾ ನಮ್ಮ ಏನೋ ಇದನ್ನ ಮಂಡಿಯೂರಿದೀವ ಇಲ್ಲ ಅನ್ನೋದನ್ನ ನೀವೇ ಪ್ರೂವ್ ಮಾಡ್ಬೇಕಾಗತ್ತಿಲ್ಲ. ನಮಗೆ ಇಂತಿಂಥ ವಿಚಾರ, ನಮಗೆ ಕರ್ನಾಟಕಕ್ಕೆ ಇಷ್ಟು ದುಡ್ಡು ಬರಬೇಕು, ನಮಗೆ ಈ ಅಂತ ಅನ್ಯಾಯ ಆಗಿದೆ ಹೇಳಿ ಕೊಡ್ಸೋಣ. ಇಲ್ಲ, ಅವರು ನೇರವಾಗಿ ಕೇಳ್ತಿದ್ದಾರೆ ಸರ್, ನಮ್ಗೆ ಬರದ ಹಣ ಬೇಕು. ಒಂದು ರಾಜ್ಯಕ್ಕೆ ಬರ ಬಂದಿದೆ, ಬರ ಬಂದಿರುವಂತಹ ಕಾರಣಕ್ಕಾಗಿ ಆ ಬರದ ಹಣ ಕೇಂದ್ರದ ಪಾಲು ಕೊಡಬೇಕಲ್ಲ, ಅದನ್ನ ಕೊಡಬೇಕು ಅಂತ ಒಂದು. ಎರಡನೇದಾಗಿ ಅವ್ರು ಕೇಳ್ತಾ ಇರೋದೇನು, ನೇರವಾಗಿ ನೀವೇ ಬಜೆಟ್ ನಲ್ಲಿ ಮೆನ್ಷನ್ ಮಾಡಿದೀರಾ 5,000 ಕೋಟಿ ರೂಪಾಯಿನ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಳಿದಿರಾ, ಅದು ಕೊಡ್ತೀವಿ ಅಂತ ಹೇಳಿದಿರಾ. ಅದು ಬಸವರಾಜ ಬೊಮ್ಮಾಯಿ ಅವಾಗ CM ಇದ್ರು, ಇನ್ನೂವರೆಗೂ ಸಹಿತ ಹಣ ಬಂದಿಲ್ಲ. ಅದ್ರ ಜೊತೆಗೆ ಮನ್ರೇಗಾ ವಿಚಾರದಲ್ಲೂ ಸಹಿತ ಏನಂದ್ರೆ, ನೀವು 150 ದಿನಕ್ಕೆ ಅದನ್ನ ಏರಿಕೆ ಮಾಡಿ ಬರ ಬಂದಂತಹ ಸಂದರ್ಭದಲ್ಲಿ ಅದು ಕೇಂದ್ರ ಸರ್ಕಾರಕ್ಕೆ ಇರುವಂತಹ ಅವಕಾಶ, ಅದನ್ನ ನಮಗೆ ರಾಜ್ಯಕ್ಕೆ ಪಾಲಾಗಿ ಕೊಡಿ ಅಂತ. ಇದರಲ್ಲಿ ಏನ್ ತಪ್ಪಿದೆ ಅಂತ ನೋಡಿ. ಬರದ ವಿಚಾರಕ್ಕೆ ಬರೋಣ. ಬರದಲ್ಲಿ ಏನು ಅಂತಂದ್ರೆ NDRF ಮತ್ತು SDRF ಅಂತ ಇರ್ತದೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಮತ್ತು ಫೋರ್ಸ್ ಇರುತ್ತೆ, ಹಾಗೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಇರುತ್ತೆ. NDRF 100% ಸೆಂಟ್ರಲ್ ಗೌರ್ಮೆಂಟ್ದು, SDRF ಅಲ್ಲಿ 75% ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗ್ ಇರ್ತದೆ.
25% ರಾಜ್ಯದ ಕಾಂಟ್ರಿಬ್ಯೂಷನ್ ಇರ್ತದೆ. ಟ್ರೈಬಲ್ ಸ್ಟೇಟ್ಗಳಲ್ಲಿ 90% ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇರ್ತದೆ, 10% ಮಾತ್ರ ರಾಜ್ಯದಿರುತ್ತೆ. ಇದು 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿರುವಂಥ ನಮ್ಮ ದೇಶ. ಒಂದು ರಾಜ್ಯದಲ್ಲಿ ಒಂದೇ ಏಕಕಾಲಕ್ಕೆ ಬರ ಇದ್ದರೆ ಇನ್ನೊಂದು ರಾಜ್ಯದಲ್ಲಿ ನೆರೆ ಇರುತ್ತೆ. ಹಾಗೆ ಇಡೀ ದೇಶಾದ್ಯಂತ 16 ರಾಜ್ಯಗಳು ಬರ ಇಲ್ಲ ನೆರೆ ಪೀಡಿತವಾಗಿದೆ. ಆಗ ಯಾವ್ಯಾವ ಬರ ಪೀಡಿತ ಆಗಿದೆ, ನೆರೆ ಪೀಡಿತ ಆಗಿದೆ, ಆ ರಾಜ್ಯಗಳು ಕೃಷಿ ಇಲಾಖೆ ಇರ್ಬೋದು, ಅದು ತೋಟಗಾರಿಕೆ ಇಲಾಖೆ ಇರ್ಬೋದು, ಅದು ಕಾಫಿ ಬೋರ್ಡ್ ಇರ್ಬೋದು, ಈ ಥರ ನಮ್ಮಲ್ಲಿ ಏನೇನು ಲಾಸ್ ಆಗಿದೆ ಅನ್ನೋದು ಅಸೆಸ್ಮೆಂಟನ್ನು ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ಗಳು ಡಿ ಸಿ ಆಫೀಸಿಗೆ ಕಟ್ಟು, ಡಿ ಸಿ ಅವರು ಚೀಫ್ ಸೆಕ್ರೆಟರಿ ಬಂದು, ಚೀಫ್ ಸೆಕ್ರೆಟರಿ ಅದನ್ನು ಕಂಪೈಲ್ ಮಾಡಿ ಕೇಂದ್ರ ಸರ್ಕಾರದಕ್ಕೆ ಹೋಮ್ ಮಿನಿಸ್ಟ್ರಿಗೆ ಕೊಡ್ತಾರೆ, ಸಬ್ಮಿಟ್ ಮಾಡ್ತಾರೆ. ಹೋಮ್ ಮಿನಿಸ್ಟ್ರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ NDRF ಟೀಮ್ ಕಳಿಸ್ತಾರೆ. ಅವ್ರು ಬಂದು ಅಲ್ಲಿ ಬಂದು ಪರಾಮರ್ಶೆ ಮಾಡ್ತಾರೆ. ಅವರು ಕೂಡ ಸ್ಪಾಟ್ ವೆರಿಫಿಕೇಶನ್ಗೆ ಬರ್ತಾರೆ. ನೋಡಿಬಿಟ್ಟಾದ್ಮೇಲೆ ಈ ರಾಜ್ಯಕ್ಕೆ ಇಷ್ಟನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಇವರೇ ಸುಮ್ಮನೆ ಬರೆದ್ರು 37,000 ಕೋಟಿ ನಷ್ಟ ಆಗಿದೆ ಅಂತ. ಅದರಲ್ಲಿ 50% ಸೆಂಟ್ರಲ್ ಗೌರ್ಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು 17,000 ಕೋಟಿ ಕೊಡಬೇಕು ಅಂತ ಹೇಳಿದ್ರೆ ಆಯಿತು. ಸ್ಟೇಟ್ ಅದ್ರಲ್ಲಿ 17,000 ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇನ್ನು 17 ನೀವು ಕೊಡಬೇಕಲ್ಲ. ಇದರಲ್ಲಿ ಕೊಟ್ಟಿರೋ ಸಿದ್ದರಾಮಯ್ಯನವ್ರು ಎಷ್ಟು ಗೊತ್ತಾ? ಜನವರಿ 7ನೇ ತಾರೀಕು 105 ಕೋಟಿ ಕೊಟ್ಟಿದ್ದಾರೆ. 105 ಕೋಟಿ, 17,000 ಕೋಟಿ, 105 ಕೋಟಿ. ಇವರು ನಮಗೆ ಬಂದು ತಿನ್ನೋದು ಬದನೆಕಾಯಿ, ನಮಗೆ ಬಂದಿಲ್ಲ ವೇದ ಪಾಠವನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ. ಆಯಿತು, NDRF ಟೀಮ್ ಬಂದು ಪರಾಮರ್ಶೆ ಮಾಡ್ಕೊಂಡು ಹೋಗುತ್ತಲ್ಲ, ಅವರು ಒಂದೊಂದು ರಾಜ್ಯಕ್ಕೆ ಒಂದೊಂದ್ಸರಿ ಬಿಡುಗಡೆ ಮಾಡ್ತಿರಲ್ಲ. ಏಕಕಾಲಕ್ಕೆ 16 ಬರಪೀಡಿತ ಮತ್ತು ನೆರೆಪೀಡಿತ ರಾಜ್ಯಗಳಿಗೆ ಒಟ್ಟಿಗೆ ದುಡ್ಡು ರಿಲೀಸ್ ಮಾಡ್ತಾರೆ. ಆದರೆ ವಾಡಿಕೆ ಏನು ಅಂತಂದರೆ, ಆಯಾ ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದ ಕೇಂದ್ರ ಸರ್ಕಾರ ಕೊಡೋರ್ಗೂ ಕಾಯ್ದಲೆ ಈ ಪರಿಹಾರವನ್ನು ಕೊಟ್ಟಿರುತ್ತೆ. ಕೇಂದ್ರ ಸರ್ಕಾರ ಕೊಟ್ಟಾದ ಕೂಡಲೇ ಅದನ್ನು ತನ್ನ ಖಜಾನೆಗೆ ಇಟ್ಕೊಳ್ಳುತ್ತೆ. ಇದು ವಾಡಿಕೆ ಇರುವಂಥದ್ದು. ಇಲ್ಲಿ ಯಾರು ಅನ್ಯಾಯ ಮಾಡಿಲ್ಲ. ಯಾವ್ದಾರು ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಕರ್ನಾಟಕನ ಬಿಟ್ಬಿಟ್ಟು ಬೇರೆ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ನಮಗೆ ಮಾತ್ರ ಕೊಟ್ಟಿಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಕೊಟ್ಟಿಲ್ಲ, ನಿಮಗೂ ಕೂಡ ಕೊಡ್ತಾರೆ. ಇನ್ನು ಈ ಟ್ಯಾಕ್ಸ್ಗಳು ವಿಚಾರಕ್ಕೆ ಬರೋಣ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತಿದೆ. ಡೈರೆಕ್ಟ್ ಟ್ಯಾಕ್ಸಸ್ ಯಾವುದು? ಇನ್ಕಮ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ಪ್ರಾಫಿಟ್ ಮೇಲೆ ಹಾಕುವಂಥ ಟ್ಯಾಕ್ಸು. ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಅತಿ ಹೆಚ್ಚು ದೇಶದಲ್ಲಿ ಕಲೆಕ್ಷನ್ ಆಗಿರೋದು 6,14,00,000 2022-23ನೇ ಸಾಲಿನಲ್ಲಿ ಮಹಾರಾಷ್ಟ್ರದಲ್ಲಿ ಕಲೆಕ್ಷನ್ ಆಗಿದೆ. ಸೆಕೆಂಡ್ ಹೈಯೆಸ್ಟ್ 2,15,000 ಕೋಟಿ ಡೆಲ್ಲಿನಲ್ಲಿ ಕಲೆಕ್ಷನ್ ಆಗಿದೆ. ಇವೆರಡನ್ನು ಒಟ್ಟಿಗೆ ಸೇರಿಸಿದ್ರೆ 50% ಇವೆರಡೇ ಸ್ಟೇಟದಾಗುತ್ತೆ. ಡೆಲ್ಲಿಯವರು ಮಹಾರಾಷ್ಟ್ರದವರು ಬಬಡಿತಿದ್ದಾರೆ. ಆಯಿತು, ಕರ್ನಾಟಕ 3ನೇ ಪ್ಲೇಸಲ್ಲಿ 2,05,000 ಕೋಟಿ ಕೊಟ್ಟಿದೆ. ತಮಿಳುನಾಡು 4ನೇ ಪ್ಲೇಸಲ್ಲಿ ಇದೆ, ಅವ್ರು 1,06,000 ಕೋಟಿ ಇದೆ. GST ವಿಚಾರಕ್ಕೆ ಬಂದಾಗ GSTನಲ್ಲಿ ಭಾಳ ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಇದೆ. CGST, SGST, IGST ಇದೆ. ಸಾಮಾನ್ಯವಾಗಿ 18% ಇತ್ತು ಅಂತ ಹೇಳಿದರೆ ಅದ್ರ 9% ಸೆಂಟ್ರಲ್ ಗೌರ್ಮೆಂಟ್ CGST, 9% ಸ್ಟೇಟ್ SGST ಅಂತ ಸ್ಟೇಟಿಗೆ ಸಿಗುತ್ತೆ. ಸ್ಟೇಟಿಗೆ ಸಿಕ್ಕಿದ್ದು ಸಂಪೂರ್ಣವಾಗಿ ಸ್ಟೇಟಿಗೆ ಅವ್ರು ಏನು ಬೇಕಾದ್ರೂ ಖರ್ಚು ಮಾಡ್ಕೊಳ್ಬೋದು, ಅವರಿಗೆ ಕೊಟ್ಬಿಡ್ತಾರೆ. IGST ಅಂದರೆ ಇಂಥ ಸ್ಟೇಟದೆಲ್ಲ ಇರುತ್ತಲ್ಲ, ಅದರಲ್ಲಿ ಬಂದು ಇದರಲ್ಲೂ ಕೂಡ 50% ಸ್ಟೇಟಿಗೆ ಕೊಡ್ತಾರೆ. ಇನ್ನು ಸೆಂಟ್ರಲ್ GST ಅಂತೇಳಿ ನಮಗೇನು ಬರುತ್ತಲ್ಲ 9% ಬಂತು ಅಂತ ತಿಳ್ಕೊಳ್ಳಿ, ಒಂದು 18%ಅಲ್ಲಿ 9 ನಮಗೆ ಬಂತು ಅಂತ. ಇದರಲ್ಲಿ ಇಡೀ ರಾಜ್ಯಾದ್ಯಂತ 1,70,000 ಕೋಟಿ ರೂಪಾಯಿನಲ್ಲಿ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಬೆಂಗಳೂರು ಮೈಸೂರು ಹೈವೇ ಒಂದಕ್ಕೆ 10,311 ಕೋಟಿ ಹಾಕಿದ್ವಿ. ಮೈಸೂರು ಸಿಟಿಗೆ ಇವತ್ತು ನೀರು ತರ್ತಾ ಇದೀವಲ್ಲ, ಅಮೃತ್ ಯೋಜನೆ, ಮೈಸೂರಿನ 4 ಪಟ್ಟಣ ಪಂಚಾಯತಿ, ಒಂದು ನಗರಸಭೆಗೆ 356 ಕೋಟಿ ರೂಪಾಯಿನ ಕೊಟ್ಟಿದ್ವಿ. ಹಾಗೆ ಕೊಡಗಿಗೆ ಕೊಟ್ಟಿದ್ವಿ. ಜಲ್ ಜೀವನ್ ಮಿಷನಲ್ಲಿ 1,000 ಕೋಟಿ ರೂಪಾಯಿದು ಕೆಲಸ ನಡೀತಾ ಇದೆ. ಹಾಗೆ ನಿಮಗೆ ಅಮೃತ್ ಯೋಜನೆಯಲ್ಲಿ Tier 1 ಮತ್ತು Tier 2 ಸಿಟೀಸ್ ಎಲ್ಲರಿಗೂ ನೀರು ಕೊಡ್ತಾ ಇದ್ದೀವಿ. ಇದಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಕೇಂದ್ರ ಸರ್ಕಾರನೂ ಕೊಡುತ್ತಾನೆ. ನೇರವಾಗಿ ಪಂಚಾಯತಿಗಳಿಗೆ ಅನುದಾನ ಕೊಡ್ತೀವಿ, ಕೇಂದ್ರ ಸರ್ಕಾರ ತಾನೇ ಕೊಡುವಂಥದ್ದು. ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಷಕ್ಕೆ ಒಂದು 5,000 ಕೋಟಿಗಿಂತಲೂ ಜಾಸ್ತಿ ಕೊಡ್ತಾ ಇದ್ದೀವಿ. ಇವಾಗ ಮೊದಲು UPA ಸರ್ಕಾರಗಳು 500-600 ಕೋಟಿ ಕೊಡ್ತಾ ಇದ್ರು, ನಾವು 5,000 ಕೋಟಿಗಿಂತ ಜಾಸ್ತಿ ಕೊಡ್ತೀವಿ. ಕೇಂದ್ರ ಸರ್ಕಾರನೇ ಕೊಡ್ತಾ ಇರೋದು. ಲ್ಯಾಂಡ್ ಅಕ್ವಿಷನ್ ಇದು ಹೈವೇದು ಇದಕ್ಕೆಲ್ಲ ಬಂದಾಗ ಲ್ಯಾಂಡ್ ಅಕ್ವಿಷನ್ 100% ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಕೊಡೋದು. ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಎಲ್ಲಿಂದ ದುಡ್ಡು ಬರ್ತದೆ? ಕೇಂದ್ರ ಸರ್ಕಾರದಲ್ಲಿ ಏನು ಟ್ಯಾಕ್ಸ್ ಕಲೆಕ್ಷನ್ ಇರುತ್ತಲ್ಲ ಅದರಲ್ಲೇ ಮಾಡುವಂಥದ್ದು. ಹಾಗೆ ಜಗತ್ತಿನಾದ್ಯಂತ ಇರುವಂಥ ರಾಜತಾಂತ್ರಿಕ ಕಚೇರಿಗಳಿರ್ಬೋದು, ಯಾರು ರನ್ ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ, ಯಾರು ರನ್ ಮಾಡ್ತಾರೆ? ಕೇಂದ್ರೀಯ ವಿದ್ಯಾಲಯಗಳಿರ್ಬೋದು, ಯಾರು ರನ್ ಮಾಡ್ತಾರೆ? ಎಲ್ಲ ಕೆಲಸಕ್ಕೂ ಕೇಂದ್ರ ಸರ್ಕಾರನೇ ದುಡ್ಡು ಕೊಡುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟ್ ಹೊಸ ಟ್ರೈನ್ಗಳು ಬರಬೇಕು, ಯಾರು ದುಡ್ಡು ಕೊಡ್ತಾರೆ? ಎಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ವಿನಿಯೋಗ ಮಾಡೋದು. ಸಂಬಳ ಸವಲತ್ತಿಂದ ಹಿಡಿದು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ವಿನಿಯೋಗ ಮಾಡುತ್ತೆ. ಅಟ್ ದ ಸೇಮ್ ಟೈಮು ಈಗ ಕರ್ನಾಟಕ ಇಷ್ಟು 2,05,000 ಕೋಟಿನ 5,000 ಕೋಟಿ ನಾವು ಕಟ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ, 50% ಕಟ್ತಾ ಇರುವಂತಹ ಮಹಾರಾಷ್ಟ್ರ ಮತ್ತೆ ಡೆಲ್ಲಿ ಬೊಬ್ಬೆ ಹೊಡಿತಿದ್ಯಾ? ಕೇಜ್ರಿವಾಲ್ ಬೊಬ್ಬೆ ಹೊಡಿತಿದ್ರ? ಹಿಂದೆ ಮಹಾರಾಷ್ಟ್ರದಲ್ಲೇ ಕಾಂಗ್ರೆಸ್ಸಿನ ಬೆಂಬಲಿತ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಬೊಬ್ಬೆ ಹೊಡಿತಿದ್ರ? ಇಲ್ಲಲ್ವಾ? ಸಿದ್ದರಾಮಯ್ಯನವರೇ ಮಾತ್ರ ಏನು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಿಗೆ ಇದು ಅರ್ಥ ಆಗಬೇಕಲ್ವಾ? 14th and 15th ಫೈನಾನ್ಸ್ ಕಮಿಷನಲ್ಲಿ ಟ್ಯಾಕ್ಸ್ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾರಲ್ವಾ? 14th ಫೈನಾನ್ಸ್ ಕಮಿಷನ್ಗೆ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡೋರನ್ನ ಯಾರು ನೇಮಕ ಮಾಡಿದ್ದು? ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಲ್ವಾ?
2019 ಅಂದರೆ 2020ರಿಂದ 15th ಫೈನಾನ್ಸ್ ಕಮಿಷನ್ ಬಂದಿದೆ. 2019 ಕರ್ನಾಟಕವನ್ನು ಪ್ರತಿನಿಧಿಸಿದ್ರಲ್ವಾ, ಆವಾಗ ಯಾರು ಸಿ ರಾಮಸ್ವಾಮಿಯವರು, ನಾರಾಯಣ ಸ್ವಾಮಿಯವರು ಇರ್ಬೋದು, ವೈ.ವಿ. ಗೋರ್ಪಡೆ ಇರ್ಬೋದು, ಅಥವಾ ಇನ್ಯಾರು ಜಿಲ್ಲಾ ಪಂಚಾಯತ್ CEO ಅವರೆಲ್ಲ ಮಾಡಿರಲ್ಲ, ಅದನ್ನು ಆವಾಗ ಮೈತ್ರಿ ಸರ್ಕಾರದವರೇ ನೇಮಕ ಮಾಡಿದ್ದಲ್ವಾ. ಆವಾಗ ಏನಿತ್ತು, ಫಸ್ಟು 2014 ಫೈನಾನ್ಸ್ ಕಮಿಷನ್ ಬಂದಾಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅಂತೇಳಿ ಹೇಳಿದ್ರು, ಅವರಿಗೆ ಜಾಸ್ತಿ ಇನ್ಸೆಂಟಿವ್ಸ್ ಕೊಡ್ತೀವಿ ಅಂದರು. 15th ಫೈನಾನ್ಸ್ ಕಮಿಷನ್ ಬಂದಾಗ ಹೇಳಿದ್ರು ಪ್ರೋರೈಟಾ ಕೊಡ್ತೀವಿ ಅಂತೇಳಿ ಹೇಳಿದ್ರು. ಅಂದರೆ ಪಾಪ್ಯುಲೇಷನ್ನು, ಏರಿಯಾ ಮತ್ತು ಫಿಸ್ಕಲ್ ಕೆಪಾಸಿಟಿ ಅಂತಲ್ಲ, ಅಂದರೆ ವಿತ್ತೀಯ ಸಾಮರ್ಥ್ಯ ಏನಿದೆ, ಒಂದು ಪುವರ್ ಸ್ಟೇಟ್ಗಳಿರ್ತದೆ, ಆಗ ಅದಕ್ಕೆ ಅನುಗುಣವಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ UP ಇರ್ಬೋದು, ಬಿಹಾರ್ ಇರ್ಬೋದು, ಅವಾಗ ಸ್ವಲ್ಪ ಜಾಸ್ತಿ ಲಾಭ ಸಿಗ್ತಾಯಿದೆ. ಆದರೆ 1956 ಎರಡನೇ ಪಂಚವಾರ್ಷಿಕ ಯೋಜನೆ ಬಂದಾಗ ಈ ಇದು ಏನೋ ರಿಚ್ ಮಿನರಲ್ಸ್ ಇದ್ದಿದ್ದು, ಈ ಏನು ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚಿದ್ದಂಥ ರಾಜ್ಯಗಳಾಗಿದ್ದೊಂದು. ಈಗ ಅದಿರು ಇರ್ಬೋದು, ಕೋಲ್ ಇರ್ಬೋದು, ಅಂದರೆ ಕಲ್ಲಿದ್ದಲು ಇರ್ಬೋದು, ಇವೆಲ್ಲವೂ ಕೂಡ ಬಿಹಾರದಲ್ಲಿ, ಜಾರ್ಖಂಡು, ಛತ್ತೀಸ್ಗಢ, ಈ ಭಾಗದಲ್ಲಿ, ಒರಿಸ್ಸಾ ಈ ಭಾಗದಲ್ಲಿ ಇತ್ತು. ಆವಾಗ ನೆಹರು ಅವರು ಫ್ರೀ ಈಕ್ವಲೈಜೇಷನ್ ಸ್ಕೀಮ್ ಅಂತ ತಗೊಂಬಂದು ಏನು ಮಾಡಿರೋ, ಕಲ್ಲಿದ್ದಲು ಜಾರ್ಖಂಡಲ್ಲಿ ಅಥವಾ ಬಿಹಾರದಲ್ಲಿ ಇದೆ ಅಂತಂದರೆ ಅಲ್ಲಿ 1 ಟನ್ನಿಗೆ 100 ರೂಪಾಯಿ, ಸಪೋಸ್ 100 ರೂಪಾಯಿ ಇದೆ ಅಂತಂದರೆ, ರಾಯಚೂರಿನಲ್ಲಿರುವಂಥ ಕರ್ನಾಟಕದ ಪ್ಲಾಂಟಿಗೂ ಕೂಡ 100 ರೂಪಾಯಿ ಕೊಟ್ಟರು. ಅಂದರೆ ಒಂದು ಕಡೆ ನೈಸರ್ಗಿಕ ಸಂಪತ್ತಿರ್ಬೋದು, ಅಭಿವೃದ್ಧಿ ಒಂದೇ ಕಡೆ ಆಗಬಾರ್ದು, ಎಲ್ಲ ಕಡೆ ಆಗಬೇಕು ಅಂತೇಳಿ ಆವಾಗ ಈ ಪೂರ್ವೋತ್ತರ ರಾಜ್ಯಗಳಲ್ಲಿದ್ದಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕೈಗಾರಿಕೆಗಳು ಬರಲಿಕ್ಕೆ, ಅಭಿವೃದ್ಧಿನ ಮಾಡಲಿಕ್ಕೆ ಬಳಸ್ಕೊಂಡ್ರು. ಇವತ್ತು ನಮ್ಮ ದಕ್ಷಿಣದ ರಾಜ್ಯಗಳು ಬೆಳೆದಿದ್ದಾವೆ, ಈ ಕಡೆ ಪಶ್ಚಿಮದ ರಾಜ್ಯಗಳು ಬೆಳೆದಿದ್ದಾವೆ, ಅಂದರೆ ಮಹಾರಾಷ್ಟ್ರ, ಗುಜರಾತ್ ಈ ರಾಜ್ಯಗಳು ಕೂಡ ಬೆಳೆದಿದ್ದಾವೆ. ಇವಾಗ ವಾಪಸ್ಸು ನಮ್ಮದೇ ಒಂದು ಕುಟುಂಬದ ಮಕ್ಕಳು ನಾವು, ಅವರಿಗೂ ಕೂಡ ನಾವು ಇವಾಗ ಅವ್ರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾಗುತ್ತೆ. ಇದನ್ನೇ ಮಾಡ್ತಾ ಇರೋದು. ಬೆಂಗಳೂರು ಕರ್ನಾಟಕದ ಖಜಾನೆಗೆ ಬರುವಂಥ 56% ಆದಾಯನ ಕೊಡುತ್ತೆ. ಆ ಆದಾಯನ ಬೆಂಗಳೂರಿನವರೆಲ್ಲ ನಮಗೆ ಕೊಡಿ ಅಂತಂದರೆ, ನಮಗೆ ಖರ್ಚು ಮಾಡಿ ಅಂತಂದರೆ ಹೆಂಗಿರುತ್ತೆ? ಅದನ್ನು ಹೈದರಾಬಾದ್ ಕರ್ನಾಟಕ ಖರ್ಚು ಮಾಡಬಾರ್ದಾ? ಮುಂಬೈ ಕರ್ನಾಟಕ ಖರ್ಚು ಮಾಡಬಾರ್ದಾ? ಅಥವಾ ಚಾಮರಾಜನಗರ ಮತ್ತು HD ಕೋಟೆನ ಅಭಿವೃದ್ಧಿಗೆ ಖರ್ಚು ಮಾಡಬಾರ್ದಾ? HD ಕೋಟೆನಲ್ಲಿ ಇಷ್ಟೇ ಕೊಡ್ತಾ ಇರೋದು, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಬೆಂಗಳೂರಿನವ್ರು ಅಂದರೆ? ಲಾಜಿಕೆ ಇಲ್ದಲ್ಲೇ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಸರ್, ಈಗ ಕೊನೆಯದಾಗಿ ಇದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರ ಪ್ರತಿಭಟಿಸುವಂತಹ ಕಾರ್ಯಕ್ರಮ, ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ನಾ ಎಲ್ರಿಗೂ ಸಹಿತ ಇನ್ವೈಟ್ ಮಾಡ್ತೀನಿ ಅಂತ, ಇನ್ಕ್ಲೂಡಿಂಗ್ ನಿಮಗೂ ಸಹಿತ, ಅಂದ್ರೆ ಸಂಸದರಿಗೂ ಸಹಿತ ನಾನು ಪತ್ರವನ್ನ ಬರೀತೀನಿ ಅಂತ ಬರೆದಿದ್ದಾರೆ. ಅದು ಪತ್ರ ಸೇರಿದೆ ನಿಮಗೆ, ಅಥವಾ ನೀವು ಹೋಗಿ ಭಾಗಿಯಾಗ್ತೀರಾ ನಾಳೆ ಸರ್ ರಾಜ್ಯದ ವಿಚಾರವಾಗಿ ಸಂಬಂಧಪಟ್ಟಾಗೆ? ರಾಜ್ಯಕ್ಕೆ ನೋಡಿ, ಮಹಾರಾಷ್ಟ್ರಕ್ಕೆ, ತಮಿಳ್ನಾಡಿಗೆ, ಅಥವಾ ಕೇರಳಕ್ಕೆ, ಅಥವಾ ನಿಮಗೆ ಇಲ್ಲಿ ಗುಜರಾತಿಗೆ, ಹರಿಯಾಣಕ್ಕೆ ಕೊಡ್ತಾ ಅವ್ರಿಗೆ ಇಷ್ಟೆಲ್ಲ ಕೊಟ್ಬಿಟ್ಟಿದ್ರಿ. ನಮಗೆ ಅವರಿಷ್ಟು ಕಾಂಟ್ರಿಬ್ಯೂಟ್ ಮಾಡಿದವ್ರಿಗೆ ಇಷ್ಟು ಜಾಸ್ತಿ ಕೊಟ್ಟಿದ್ರಿ, ನಾವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಮಗೆ ಕಮ್ಮಿ ಕೊಡ್ತೀರಿ. ಏನೋ ದಾಖಲೆ ಸಮೇತ ನೀವೇನಾರು ಇತ್ತು ಅಂದರೆ ಹೇಳಿ. ನಿಮ್ಮನ್ನು ಫೈನಾನ್ಸ್ ಮಿನಿಸ್ಟರ್ ಹತ್ರ ಬೇಕಾ, ಪ್ರೈಮ್ ಮಿನಿಸ್ಟರ್ ಹತ್ರ ಬೇಕಾ, ಅಥವಾ ಯಾವುದೇ ಮಿನಿಸ್ಟರ್ ಹತ್ರ ಬೇಕಾ, ನಾವೇ ಕರ್ಕೊಂಡು ಹೋಗ್ತೀವಿ. ಆದರೆ ಜಂತರ್ ಮಂತ್ರದಲ್ಲಿ ನೀವು ನಾಟಕ ಮಾಡೋಕೆ ಕೊಟ್ಟಿಲ್ಲ, ಟೂರಿನ್ ಟಾಕೀಸ್ ಕರುತ್ತಿರಲ್ಲ, ಅಲ್ಲಿ ನಾವು ವೇಷಧಾರಿಗಳಿಗೆ ಬರಲ್ಲ. ನಾವು ಸಂಸದರಿದ್ದೀವಿ, ನಮಗೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತಂದರೆ ನಾವು ಮಂತ್ರಿಗೆ ಸಂಬಂಧಪಟ್ಟ ಸಚಿವರ ಹತ್ರ, ಪ್ರಧಾನಿಯವ್ರ ಹತ್ರ ಹೋಗ್ತೀವಿ, ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಅನ್ಯಾಯ ಆಗಿದೆ ಅನ್ನೋದು ನೀವು ದಾಖಲೆ ಸಮೇತ ಕೊಡಬೇಕು. ಮಹಾರಾಷ್ಟ್ರ ಜಾಸ್ತಿ ಕೊಟ್ಟಿದ್ದಾರೆ, ಅಲ್ಲಿ BJP ಸರ್ಕಾರ ಇದೆ. ತಮಿಳ್ನಾಡಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಅಥವಾ ನಿಮಗೆ ಇಲ್ಲಿ ಗುಜರಾತಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಹರಿಯಾಣಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ, ಡೆಲ್ಲಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಕೇಜ್ರಿವಾಲ್ಗೆ ಜಾಸ್ತಿ ಕೊಟ್ಟಿದ್ದಾರೆ, ನಮಗೆ ಕಮ್ಮಿ ಕೊಟ್ಟಿದ್ದಾರೆ ಅಂತ ನೀವೇನಾದರೂ ಪ್ರೂವ್ ಮಾಡಿ, ಆಗ ನಾವು ಬರ್ತೀವಿ. ಸೀದಾ ಪ್ರಧಾನಿಯವ್ರ ಹತ್ರ ಕರ್ಕೊಂಡು ಹೋಗಿ ಬರ್ತೀವಿ. ಆದರೆ ಜಂತರ್ ಮಂತ್ರದಲ್ಲಿ ನಿಮ್ಮ ನಾಟಕ, ನಿಮ್ಮ ತಮಟೆ ಶಬ್ದ ಕೇಳಿಸ್ಕೊಳಕ್ಕೆ ನಾವು ಬರಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದು ಪ್ರತಾಪ್ ಸಿಂಹ ಅವರು ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.